ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿಜ್ಞಾನ ವಿಷಯದ 2ನೇ ಭಾಗದ ಪಠ್ಯಪುಸ್ತಕದಲ್ಲಿನೂ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತಕ್ಕಂಥ ಪಾಠದ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQs ಇದ್ದಾವೆ. ಇದಕ್ಕಿಂತ ಮೊದಲಿನ ಪಾಠಗಳ ವಿಡಿಯೋಗಳನ್ನು ತಾವು ನೋಡದಿದ್ರೆ ಮೇಲೆ ಐಕಾರ್ಡಲ್ಲಿ SSLC ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ಎಲ್ಲ ಪಾಠಗಳ ಮತ್ತು ಪ್ರಾಕ್ಟೀಸ್ ಪೇಪರ್ಗಳ ಬೋರ್ಡ್ಗಳ ಒಂದು ಪೇಪರ್ಗಳ ಕೀ ಆನ್ಸರ್ಗಳನ್ನು ಸಹಿತ ವಿಡಿಯೋಗಳ ಲಿಂಕ್ಗಳಿದ್ದಾವೆ, ಅದನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚು ಶೇರ್ ಮಾಡಿ, ಹಾಗೂ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತಡ ಮಾಡದೆ ಶುರು ಮಾಡೋಣ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತಕ್ಕಂಥ ಪಾಠದ ಒಟ್ಟು 30 ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಪರಾಗಕೋಶವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂದಿದೆ? ಪುಷ್ಪಪತ್ರಗಳು, ಪುಷ್ಪದಳಗಳು, ಅಂಡಾಣುಗಳು, ಪರಾಗರೇಣುಗಳು. ಸರಿ ಉತ್ತರ ಪರಾಗರೇಣುಗಳು. 2, ಬೀಜ ಮೊಳಕೆಯೊಡೆದಾಗ ಈ ಭಾಗವು ಮುಂದೆ ಬೇರಾಗಿ ಬೆಳೆಯುತ್ತದೆ. ಬೀಜದಳ, ಎಂಡೋಸ್ಪರ್ಮ್, ಪ್ರಥಮ ಮೂಲ, ಬೀಜದ ಹೊದಿಕೆ. ಸರಿ ಉತ್ತರ ಪ್ರಥಮ ಮೂಲ. ಪ್ರಶ್ನೆ 3, ಬೀಜ ಮೊಳಕೆಯೊಡೆದಾಗ ಈ ಭಾಗವು ಮುಂದೆ ಕಾಂಡವಾಗಿ ಬೆಳೆಯುತ್ತದೆ. ಎಂಡೋಸ್ಪರ್ಮ್, ಪ್ರಥಮ ಕಾಂಡ, ಪ್ರಥಮ ಮೂಲ, ಬೀಜದ ಹೊದಿಕೆ. ಸರಿ ಉತ್ತರ ಪ್ರಥಮ ಕಾಂಡ. ಪ್ರಶ್ನೆ 4, ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಸರಿಯಾದ ಹಂತಗಳು ಯಾವುವು? ಭ್ರೂಣ, ಬೀಜ, ನಿಷೇಚನ, ಪರಾಗಸ್ಪರ್ಶ. ನಿಷೇಚನ, ಪರಾಗಸ್ಪರ್ಶ, ಭ್ರೂಣ, ಬೀಜ. ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಭ್ರೂಣ, ನಿಷೇಚನ, ಪರಾಗಸ್ಪರ್ಶ, ಬೀಜ. ಸೊ 4ರ ಸರಿಯಾದ ಉತ್ತರ ಇತ್ತು ಆಯ್ಕೆ ಸಿ, ಪರಾಗಸ್ಪರ್ಶ, ನಿಷೇಚನ, ಭ್ರೂಣ ಮತ್ತು ಬೀಜ. 5, ಕೆಳಗಿನವುಗಳಲ್ಲಿ ಯಾವುದು ಮಾನವನ ಹೆಣ್ಣು ಸಂತಾನೋತ್ಪತ್ತಿವ್ಯೂಹದ ಭಾಗವಾಗಿರುವುದಿಲ್ಲ? ವೀರ್ಯನಾಳ, ಅಂಡಾಶಯ, ಗರ್ಭಕೋಶ, ಅಂಡನಾಳ. ಸೊ 5ರ ಸರಿಯಾದ ಉತ್ತರ ಇತ್ತು ವೀರ್ಯನಾಳ. ಇದು ಹೆಣ್ಣು ಸಂತಾನೋತ್ಪತ್ತಿವ್ಯೂಹದ ಭಾಗ ಅಲ್ಲ. ಕೆಳಗಿನವುಗಳಲ್ಲಿ ಯಾವುದು ಮಾನವನ ಗಂಡು ಸಂತಾನೋತ್ಪತ್ತಿ ಭಾಗವಲ್ಲ? ವೃಷಣಗಳು, ಗರ್ಭಕೋಶ, ವೀರ್ಯನಾಳ, ವೃಷಣಚೀಲ. ಸೊ 6ರ ಸರಿಯಾದ ಉತ್ತರ ಇತ್ತು ಗರ್ಭಕೋಶ. ಇದು ಮಾನವನ ಸಂತಾನೋತ್ಪತ್ತಿ ಗಂಡು ಸಂತಾನೋತ್ಪತ್ತಿ ಭಾಗ ಅಲ್ಲ. 7, ಕೆಳಗಿನವುಗಳಲ್ಲಿ ಹೂವಿನ ಹೆಣ್ಣು ಭಾಗ ಅಥವಾ ಶಲಾಕೆಗೆ ಸಂಬಂಧಿಸಿಲ್ಲ? ಅಂಡಾಶಯ, ಶಲಾಕನಳಿಕೆ, ಪರಾಗಸ್ಕೋಶ, ಶಲಾಕಾಗ್ರ. ಸರಿ ಉತ್ತರ ಇತ್ತು ಪರಾಗಸ್ಕೋಶ. ಮುಂದಿನ ಪ್ರಶ್ನೆ 8, ಸಸ್ಯಗಳಲ್ಲಿ ಬೀಜಗಳು ಇದರಿಂದ ಬೆಳವಣಿಗೆಯನ್ನು ಹೊಂದುತ್ತವೆ? ಅಂಡಾಶಯ, ಪುಷ್ಪಪತ್ರಗಳು, ಪುಷ್ಪದಳಗಳು, ಅಂಡಾಣುಗಳು. ಸೊ 8ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಅಂಡಾಣುಗಳು. ಪ್ರಶ್ನೆ 9, ಸಸ್ಯಗಳಲ್ಲಿ ಹಣ್ಣುಗಳು ಇದರಿಂದ ಬೆಳವಣಿಗೆಯನ್ನು ಹೊಂದುತ್ತವೆ? ಪುಷ್ಪಪತ್ರಗಳು, ಅಂಡಾಶಯ, ಪುಷ್ಪದಳಗಳು, ಅಂಡಾಣುಗಳು. ಸೊ 9ರ ಸರಿಯಾದ ಉತ್ತರ ಇತ್ತು ಅಂಡಾಶಯ. ಪ್ರಶ್ನೆ 10, ಪರಾಗರೇಣುಗಳು ಕೇಸರದಿಂದ ಶಲಾಕಾಗರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? ನಿಷೇಚನ, ಭಿನ್ನತೆ, ಪರಾಗಸ್ಪರ್ಶ, ಉತ್ಪರಿವರ್ತನೆ. ಸರಿಯಾದ ಉತ್ತರ ಇತ್ತು ಪರಾಗಸ್ಪರ್ಶ ಅಂತ ಹೇಳ್ತಾರೆ. ಪ್ರಶ್ನೆ 11, ಲೈಂಗಿಕ ಸಂಪರ್ಕದಿಂದ ಉಂಟಾಗುವ ಗೋನೇರಿಯೋ ಮತ್ತು ಸಿಫಿಲಿಸ್ ರೋಗಗಳಿಗೆ ಕಾರಣವಾದ ರೋಗಕಾರಕ ಜೀವಿ ಯಾವುದು? ಲೈಂಗಿಕ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ಗೋನೋರಿಯಾ ಮತ್ತು ಸಿಫಿಲಿಸ್ ರೋಗಗಳಿಗೆ ಕಾರಣವಾದ ರೋಗಕಾರಕ ಜೀವಿ ಯಾವುದು? ಏಕಕೋಶ ಜೀವಿ, ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ. 11ರ ಸರಿ ಉತ್ತರ ಇತ್ತು ಬ್ಯಾಕ್ಟೀರಿಯಾ. ಪ್ರಶ್ನೆ 12, ಲೈಂಗಿಕ ಸಂಪರ್ಕದಿಂದ ಉಂಟಾಗುವ ರೋಗಗಳಾದ ಏಡ್ಸ್ ಮತ್ತು ಪ್ರಜನನಾಂಗದ ಮೇಲಿನ ಗುಳ್ಳೆಗಳಿಗೆ ಕಾರಣವಾದ ರೋಗಕಾರಕ ಜೀವಿ ಯಾವುದು? ಏಕಕೋಶ ಜೀವಿ, ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ. 12ರ ಸರಿ ಉತ್ತರ ಇತ್ತು ವೈರಸ್. ಪ್ರಶ್ನೆ 13, ಸಸ್ಯಗಳಲ್ಲಿ ನಿಷೇಚನದ ನಂತರ ಯುಗ್ಮಜವು ಹಲವಾರು ಬಾರಿ ವಿಭಜನೆಗೊಂಡು ಉಂಟಾಗುವ ರಚನೆಗೆ ಏನಂತ ಕರೀತಾರೆ? ಭ್ರೂಣ, ಬೀಜ, ಬೀಜದಳ, ಹಣ್ಣು. ಸೊ 13ರ ಸರಿಯಾದ ಉತ್ತರ ಇತ್ತು ಭ್ರೂಣ ಅಂತ ಕರೀತಾರೆ. ಪ್ರಶ್ನೆ 14,
ಬೆಳೆಯುತ್ತಿರುವ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನ ಪಡೆದುಕೊಳ್ಳುವ ರಚನೆ ಯಾವುದು? ಜರಾಯು, ಅಂಡಜನಾಳ, ಗರ್ಭಕೋಶ, ಗರ್ಭಕೋಶದ ಕಂಠ. ಸರಿಯಾದ ಉತ್ತರ ಇತ್ತು ಜರಾಯು ಅಂತ ಹೇಳ್ತಾರೆ. ಪ್ರಶ್ನೆ 15. ಅಂಡಾಣುಗಳನ್ನು ಹೊಂದಿರತಕ್ಕಂಥ ಹೂವಿನ ಭಾಗ ಯಾವುದು? ಕೇಸರ, ಶಲಾಕಾಗ್ರ, ಅಂಡಾಶಯ, ಶಲಾಕನಳಿಕೆ. ಸರಿಯಾದ ಉತ್ತರ ಇತ್ತು ಅದು ಅಂಡಾಶಯ. ಪ್ರಶ್ನೆ 16. ಹೂವಿನಲ್ಲಿ ಅಂಡಾಶಯವು ಇವುಗಳನ್ನು ಒಳಗೊಂಡಿದೆ: ಪುಷ್ಪಪತ್ರಗಳು, ಪುಷ್ಪದಳಗಳು, ಪರಾಗರೇಣುಗಳು, ಅಂಡಾಣುಗಳು. ಹೂವಿನಲ್ಲಿ ಅಂಡಾಶಯವು ಅದು ಮುಖ್ಯವಾಗಿ ಒಳಗೊಂಡಿರ್ತಕ್ಕಂಥದ್ದು ಅಂಡಾಣುಗಳು. ಪ್ರಶ್ನೆ 17. ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಭಾಗಗಳು ಯಾವುವು? ಕೇಸರ ಪರಾಗಕೋಶ, ಶಲಾಕನಳಿಕೆ, ಶಲಾಕಾಗ್ರ, ಪರಾಗಕೋಶ ಮತ್ತು ಅಂಡಾಶಯ, ಕೇಸರ ಮತ್ತು ಶಲಾಕನಳಿಕೆ. 17ರ ಸರಿಯಾದ ಉತ್ತರ ಇತ್ತು ಪರಾಗಕೋಶ ಮತ್ತು ಅಂಡಾಶಯ. ಇವು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ ಹೂವಿನಲ್ಲಿ. 18. ಕೆಳಗಿನವುಗಳಲ್ಲಿ ಲೈಂಗಿಕ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ರೋಗ ಅಲ್ಲ ಅಂತ ಕೇಳಿದ್ದಾರೆ: ಗೋನೇರಿಯೋ, ಸಿಫಿಲಿಸ್, ಗೈಟರ್, ಏಡ್ಸ್. ಗೈಟರ್ ಇದು ಲೈಂಗಿಕ ರೋಗದಿಂದ ಬರ್ತಕ್ಕಂಥ ರೋಗ ಅಲ್ಲ. ಪ್ರಶ್ನೆ 19. ಋತುಚಕ್ರವು ಸಾಮಾನ್ಯವಾಗಿ ಈ ಕೆಳಗಿನ ಅವಧಿಗಳವರೆಗೆ ಇರ್ತದೆ: 2 ರಿಂದ 5 ದಿನಗಳು, 2 ರಿಂದ 7 ದಿನಗಳು, 2 ರಿಂದ 6 ದಿನಗಳು, 2 ರಿಂದ 8 ದಿನಗಳು. ಸಾಮಾನ್ಯವಾಗಿ ಅದಿರೋದು 2 ರಿಂದ 8 ದಿನಗಳವರೆಗೆ. ಪ್ರಶ್ನೆ 20. ಮಾನವನ ನಿಷೇಚನವು ನಡೀತಕ್ಕಂಥ ಭಾಗ ಯಾವುದು? ಅಂಡನಾಳ, ಅಂಡಾಶಯ, ಗರ್ಭಕೋಶ, ಯೋನಿ. 20ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಅಂಡನಾಳ. ಕ್ವಶನ್ ನಂಬರ್ 21ಗೆ ಹೋಗೋಣ. ಪ್ರಶ್ನೆ 21 ಇದೆ: ಪರಾಗದ ಮೊಳೆಯುವಿಕೆ ಪ್ರಾರಂಭವಾಗುವುದು ಯಾವುದರಿಂದ ಅಂತ ಕೇಳಿದ್ದಾರೆ? ಶಲಾಕಾಗ್ರದ ಮೇಲೆ, ಶಲಾಕ ನಳಿಕೆಯ ಒಳಗೆ, ಅಂಡಾಶಯದ ಒಳಗೆ, ಪರಾಗಕೋಶ ಅಂತ ಇದೆ. ಸರಿಯಾದ ಉತ್ತರ ಇತ್ತು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಆರಂಭ ಆಗ್ತದೆ. 22. ಒಂದು ಮಾದರಿ ಹೂವಿನ ಅತ್ಯಂತ ಒಳಗಿನ ಭಾಗ ಯಾವುದಾಗಿರುತ್ತೆ? ಪುಷ್ಪದಳಗಳು, ಪುಷ್ಪಪತ್ರಗಳು, ಶಲಾಕೆ, ಕೇಸರ. ಸರಿಯಾದ ಉತ್ತರ ಇತ್ತು ಶಲಾಕೆ. ಇದು ಒಂದು ಮಾದರಿ ಹೂವಿನ ಅತ್ಯಂತ ಒಳಗಿನ ಭಾಗ. 23. ಮಾನವನಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗ್ತಕ್ಕಂಥ ಗಂಡು ಸಂತಾನೋತ್ಪತ್ತಿಯಾದ ಭಾಗ ಯಾವುದು? ವೀರ್ಯನಾಳ, ಮೂತ್ರನಾಳ, ಪ್ರೋಸ್ಟೇಟ್ ಗ್ರಂಥಿ, ವೃಷಣ. ಸರಿಯಾದ ಉತ್ತರ ಇತ್ತು ವೃಷಣಗಳಲ್ಲಿ ಏನಾಗ್ತದೆ ಅಂದರೆ ವೀರ್ಯಾಣುಗಳು ಉತ್ಪತ್ತಿ ಆಗ್ತವೆ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ. 24. ಒಂದು ಮಾದರಿ ಹೂವಿನ ಅತ್ಯಂತ ಹೊರಗಿನ ಭಾಗ ಯಾವುದಾಗಿರುತ್ತೆ? ಪುಷ್ಪದಳಗಳು, ಪುಷ್ಪಪತ್ರಗಳು, ಶಲಾಕೆ, ಕೇಸರ. ಹೂವಿನ ಅತ್ಯಂತ ಹೊರಗಿನ ಭಾಗವೇ ಪುಷ್ಪಪತ್ರಗಳು. 25. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯವಾದ ಮಾರ್ಗ ಯಾವುದಾಗಿರುತ್ತೆ? ಮೂತ್ರ ವಿಸರ್ಜನಾ ನಾಳ, ಮೂತ್ರಕೋಶ, ಶಿಶ್ನ, ಆಮೇಲೆ ಮೂತ್ರನಾಳ. ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಸಂಖ್ಯೆ 25 ಮೂತ್ರ ವಿಸರ್ಜನಾ ನಾಳ. ಪ್ರಶ್ನೆ 26. ಮಾನವನಲ್ಲಿ ಗರ್ಭಾವಸ್ಥೆಯ ಅವಧಿ ಸುಮಾರು 7 ತಿಂಗಳು, 9 ತಿಂಗಳು, 8 ತಿಂಗಳು, 10 ತಿಂಗಳು. ಮಾನವನಲ್ಲಿ ಗರ್ಭಾವಸ್ಥೆಯ ಅವಧಿ ಬಂದುಬಿಟ್ಟು 9 ತಿಂಗಳು. ಪ್ರಶ್ನೆ 27. ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನು ತಡೆಯಲು ಈ ಕೆಳಗಿನ ಯಾವ ಭಾಗಕ್ಕೆ ತಡೆಯನ್ನು ಒಡ್ತಾರೆ? ಅಂಡನಾಳ, ಅಂಡಾಶಯ, ಗರ್ಭಕೋಶದ ಕಂಠ, ಯೋನಿ. 27ರ ಸರಿಯಾದ ಉತ್ತರ ಇತ್ತು ಅಂಡನಾಳಕ್ಕೆ ತಡೆಯನ್ನು ಒಡ್ತಾರೆ ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನು ತಡೆಯೊಡ್ಡುವ ಸಲುವಾಗಿ. 28. ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನು ತಡೆಯಲು ಅತಿ ಸುರಕ್ಷಿತವಾದ ಗರ್ಭ ನಿರೋಧಕ ವಿಧಾನ ಯಾವುದು? ಕಾಂಡಮ್ಗಳ ಬಳಕೆ, ಮಾತ್ರೆಗಳನ್ನು ಸೇವಿಸೋದು, ಕಾಪರ್ ಟೀಗಳನ್ನು ಬಳಕೆ ಮಾಡೋದು, ಶಸ್ತ್ರಕ್ರಿಯಾ ವಿಧಾನ ಅಂತ ಇದೆ. ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನು ತಡೆಯಲಿಕ್ಕೆ ಅತಿ ಸುರಕ್ಷಿತವಾದ ಗರ್ಭ ನಿರೋಧಕ ವಿಧಾನ ಬಂದ್ಬಿಟ್ಟು ಅದು ಶಸ್ತ್ರಕ್ರಿಯಾ ವಿಧಾನ. ಪ್ರಶ್ನೆ 29. ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರತಕ್ಕಂಥ ದೈಹಿಕ ಬದಲಾವಣೆಗೆ ಕಾರಣವಾಗಿರತಕ್ಕಂಥ ಹಾರ್ಮೋನು ಯಾವುದು? ಥೈರಾಕ್ಸಿನ್, ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್, ಆಡ್ರಿನಲ್ ಅಂತ ಇದೆ. 29ರ ಸರಿ ಉತ್ತರ ಇತ್ತು ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನುಗಳ ಸ್ರವಿಕೆಯಿಂದ ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ದೈಹಿಕ ಬದಲಾವಣೆಗಳು ಆಗ್ತವೆ. ಈ ಪಾಠದ ಕಡೆಯ ಪ್ರಶ್ನೆ ಇದೆ, ಗುಂಪಿಗೆ ಸೇರದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ದಾಸವಾಳ, ಪಪಾಯ, ಸಾಸಿವೆ, ಬಟಾಣಿ. ಸರಿಯಾದ ಉತ್ತರ ಇತ್ತು ಪಪಾಯ.
ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿ ಅಂದರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತಕ್ಕಂಥ ಪಾಠದ ಒಟ್ಟು 30 ಅತಿ ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳ ಅಧ್ಯಯನವನ್ನು ಮಾಡಿದ್ದೀವಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ ಭಾಗದಲ್ಲಿ. ಕೀಪ್ ಸ್ಟೇ, ಕೀಪ್ ವಾಚ್.